ಬನ್ನಿ ಇವತ್ತು ನಾವು ರಾಯಚೂರು ಜಿಲ್ಲೆಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ನೋಡಿ, ನಾನು ರಾಯಚೂರು ಅಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಹುಟ್ಟಿರೋದೇನು? ಆ ಹಟ್ಟಿ ಚಿನ್ನದ ಗಣಿ, ಮತ್ತೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾದ ಪ್ರದೇಶ, ಮತ್ತೆ ಅತಿ ಹೆಚ್ಚು ಭತ್ತ ಬೆಳೆಯುವ ಪ್ರದೇಶ, ಹಾಗೆ ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿರುವಂತಹ ಜಿಲ್ಲೆ, ಶಕ್ತಿ ನಗರ, ದಾಸ ಸಾಹಿತ್ಯದ ತವರೂರು, ಇಂತಿಷ್ಟೆಲ್ಲ ಕಂಡು ಬರುತ್ತದೆ ಈ ರಾಜ್ಯದಲ್ಲಿ. ಆದರೆ ಜಿಕೆ ಪರ್ಪಸ್ ಇಂದ ನೋಡಿದ್ರೆ ಇಂತಿಷ್ಟೇ ಸಾಲಲ್ಲ, ತುಂಬಾ ಇದೆ ಈ ಜಿಲ್ಲೆಗೆ ಸೇರಿದಂತೆ. ಹಾಗಂತ ನಾವು ಇಷ್ಟೇ ತಿಳ್ಕೊಂಡ್ರೆ ಸಾಲದು. ಸಂಪೂರ್ಣವಾಗಿ ತಿಳ್ಕೊಬೇಕಂತಂದ್ರೆ ಈ ವಿಡಿಯೋ ಕೊನೆ ಹಂತವರೆಗೆ ನೀವು ವೀಕ್ಷಣೆ ಮಾಡಬೇಕಾಗುತ್ತದೆ. ಹಾಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಕಾಮಿಡಿ ಇರಬಹುದು, ಯಾಕಂತಂದ್ರೆ ನಿಮಗೆ ಬೋರ್ ಆಗದಂತೆ ಇರಬೇಕಂತ. ಒಂದು ವಿಡಿಯೋ ನೀವು ನೋಡ್ಕೊಂಡಿದ್ರೆ ನಿಮಗೆ ರಾಯಚೂರು ಮೇಲೆ ಯಾವುದೇ ಕ್ವಶನ್ ಮಿಸ್ ಆಗೋದಿಲ್ಲ. ಇದರ ಗ್ಯಾರಂಟಿ ನಮ್ಮ ದೋಸ್ತ ತಗೋತಾನೆ, ಇದರ ಗ್ಯಾರಂಟಿ ತಗೋತಾನಪ್ಪ. ಅಷ್ಟೊಂದು ಮಾಹಿತಿ ಅಡಗಿರುವಂತಹ ವಿಡಿಯೋ ಆಗಿರುತ್ತದೆ. ಹಾಗಂತ ವಿಡಿಯೋ ಶುರು ಮಾಡೋಣವಾ? ಹಾಗಿದ್ರೆ ಯಾಕೆ ತಡ, ಬನ್ನಿ ಶುರು ಮಾಡೋಣ. ಎಲ್ಲಕ್ಕಿಂತ ಮುಂಚೆ ರಾಯಚೂರು ಜಿಲ್ಲೆಯ ಅಂಗಾಂಗಗಳನ್ನು ತಿಳ್ಕೊಂಡು ಬರೋಣ. ಅಂಗಗಳೇನಂತಂದ್ರೆ ಆ ಜಿಲ್ಲೆಯ ತಾಲೂಕುಗಳು. ನೋಡಿ, ರಾಯಚೂರು ಎಂಬುದು ಒಂದು ಡಿಸ್ಟಿಕ್ ಇದೆ, ಅದಕ್ಕೆ 6 ತಾಲೂಕುಗಳಿವೆ. ಅವು ಯಾವ್ಯಾವು ಅಂತ ತಿಳ್ಕೊಬೇಕಂತಂದ್ರೆ ಸಿರುವಾರ, ಸಿನ್ನೂರು, ಲಿಂಗಸೂರು, ಮಾನ್ವಿ, ದೇವದುರ್ಗ ಮತ್ತು ಮಸ್ಕಿ ಎಂಬ 6 ತಾಲೂಕುಗಳನ್ನು ಹೊಂದಿದೆ.